5 ನಿಮಿಷ ನಿಮ್ದೇಗ 5 ನಿಮಿಷ ಟೈಮ್ ಕೊಡು. ನಾವು ಗೋವಾಗ್ ಬಂದಿರೋದು ಇಲ್ಲಿ AC ಹಾಕೊಂಡು ಓಸಿಲ್ ಕೂತ್ಕೊಳ್ಳೋದಕ್ಕ. ನಿಮ್ದೇ ಆಗಿರೋಕ್ಕೂ ಬಿಡಲ್ವಲ್ಲ ಒಂದು 5 ನಿಮಿಷ. ಹಲೋ, 5 ನಿಮಿಷನು ಟೈಮ್ ವೇಸ್ಟ್ ಆಗ್ಬಾರ್ದು. ನೋಡು, ಅಕ್ಕ ಬಾವ ಇದೇ ರೆಸಾರ್ಟ್ ಅಲ್ಲಿ ಇದಾರೆ, ಎಲ್ಲೋ ಓಡಾಡ್ತಾ ಇರ್ತಾರೆ, ಊಟ ಮಾಡ್ತಾ ಇರ್ತಾರೆ, ಆದ್ರೆ ಇಬ್ರು ಮಾತಾಡ್ತಿರಲ್ಲ, ಜಗಳ ಆಡ್ತಾ ಇರ್ತಾರೆ. ಸೊ ನಾವಿವಾಗ ಏನಾದ್ರೂ ಪ್ಲಾನ್ ಮಾಡಿ ಎಲ್ಲ ಸರಿ ಆಗೋ ತರ ಏನಾದ್ರೂ ಮಾಡ್ಬೇಕು. ಕಮ್ ಆನ್, ಲೆಟ್ಸ್ ಸ್ಟಾರ್ಟ್. ಸರಿನಮ್ಮ, ಈಗ ಏನು ಮಾಡಬೇಕು ಅದೇನು ಪ್ಲ್ಯಾನು ಅಂತ ಹೇಳು. ಇಲ್ಲ ನಾನೇ ಹೋಗಿ ಅವರಿಬ್ರು ಹತ್ರ ನೀವಿಬ್ರು ಸಂತೋಷವಾಗಿರೋದಕ್ಕೆ ಏನು ತಗೋತೀರ ಅಂತ ಕೇಳಲ್ಲ, ಅಥವಾ ನನ್ನ ಮಗನಿಗೆ ಮಾಸ್ ಅಕ್ಕಿ ಜೊತೆ ಖುಷಿಯಾಗಿರೋದಕ್ಕೆ ಏನೋ ನಿಂಗೆ ದೊಡ್ಡ ರೋಗ ಅಂತ ಕೇಳಲ್ಲ. ನಿನ್ಗೆ ಇಂಥ ಟೈಮಲ್ಲಿ ಅಲ್ವಾ ಈ ತರ ಸಾಧಾರಣ ನಾಟಕಗಳೆಲ್ಲ ಬರೋದು? ಮತ್ತೆ ಏನು ಅಂತ ಹೇಳಲೆ, ಒಳ್ಳೆ ಸವಾಸ ಆಯ್ತು ನಿಂದು. ನೋಡು, ಚಿಕ್ಕ ಚಿಕ್ಕ ಹೆಜ್ಜೆ ಇಡ್ಬೇಕು ಕಣೋ. ಒಂದೇ ಸಲ ಹೋಗಿ ಸರಿ ಮಾಡ್ತೀನಿ ಅಂದ್ರೆ ಏನೂ ಆಗಲ್ಲ. ಪುಟ್ಟದಾಗಿ ಹೆಜ್ಜೆ ಇಡೋಣ. ಏನಾದ್ರೂ ಒಂದು ಚಿಕ್ಕ ಕ್ಯಾಪ್ ಸಿಕ್ಕಿದ್ರೆ ಸಾಕು. ಅವ್ರಿಬ್ರ ಮಧ್ಯೆ ಒಂದು ಒಳ್ಳೆ ಮೂಮೆಂಟ್ ಕ್ರಿಯೇಟ್ ಮಾಡಬೇಕು. ಆ ಸ್ಪಾರ್ಕ್ ಬೆಳಿಬೇಕು. ಅದಕ್ಕೇನಾದ್ರೂ ಮಾಡ್ಬೇಕಲ್ಲ. ಹಾ, ಹೂವ. ಕಲ್ಯಾಣಿ ಅಕ್ಕನ್ಗೆ ಬಾವ ಹೂವ ಕೊಡೋ ತರ ಏನಾದ್ರು ಪ್ಲಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವರೇ ಖುದ್ದಾಗಿ ಹೂ ಕೊಡೋ ತರ ಏನಾದ್ರು ಪ್ಲಾನ್ ಮಾಡ್ಬೇಕು. ಆದ್ರೆ ನಾವ್ ಅರೇಂಜ್ ಮಾಡಿರೋದು ಅಂತ ಗೊತ್ತಾಗ್ಬಾರ್ದು ಅಷ್ಟೆ. ಹೂವೆ ಹೂವೇ ಹೂವೆ ಹೂವೇ ಹೂವೆ ನಿನ್ನಿ ನಗುವಿಗೆ ಕಾರಣವೇನೆ ಏನೈಡಿಯಾ ಕೊಟ್ಟೆ. ಸೂಪರ್ ಐಡಿಯಾ, ಥ್ಯಾಂಕ್ ಯು. ನೀನು ಚಿಕ್ಕ ವಯಸ್ಸಲ್ಲಿ ತುಂಬಾ ಸಿನಿಮಾ ನೋಡೋ ಬೆಳೆದಿದ್ಯಾ ಅನ್ಸುತ್ತೆ. ಏಳ ಬರುತ್ತೆ ನಿನ್ ತಲೆಗೆ. ಹೂವ ಕೊಡೋದಂತೆ, ಸೈಕಲ್ ತುಳಿಯೋದಂತೆ, ಸ್ಲೋ ಮೋಷನ್ ಅಲ್ಲಿ ಓಡೋದಂತೆ. ಯಪ್ಪ, ನಿನ್ಗೆ ಏನಾದ್ರೂ ಬಾಯ್ ಫ್ರೆಂಡ್ ಸಿಕ್ಕಿದ್ರೆ ಡಿಸನ್ ಆಗಿ ಏನ್ ಕೊಲೆ ಮಾಡ್ತೀಯ ಅಂತ ನನಗೆ ಭಯ ಆಗ್ತಿದೆ. ಪಾಪ ಹುಡುಗ. ಸರಿ 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 ಈಗ ಹೂವಲ್ಲಿ ಏನ್ ಮಾಡ್ಬೇಕು ಹೇಳು? ಬೊಕ್ಕೆ ಕೊಡ್ಬೇಕಾ, ಇಲ್ಲ ಹಾರ ಕೊಡ್ಬೇಕಾ, ಇಲ್ಲ ಒಂದೇ ಒಂದು ಸಿಂಗಲ್ ರೋಸ್ ಕೊಡ್ಬೇಕಾ, ಬಾಡದೇ ಇರೋ ಹೂವ ಕೊಡ್ಬೇಕಾ? ಅದ್ ಯಾರಿಗೆ ಕೊಡ್ಬೇಕು ಕೇಳಮ್ಮ. ಐ ವಿಲ್ ಗಿವ್. ಸೀರಿಯಸ್ ಆಗಿ ಹೂ ಕೊಡ್ಬೇಕು ಅಂದ್ರೆ ಕೊಡ್ಬೇಕು. ಅದ್ರ ಬಗ್ಗೆ ನೀನ್ ಫೋಕಸ್ ಮಾಡು. ಈ ತರ ಎಲ್ಲ ತಲೆಹಾಟಗಳು ಬೇಕಾಗಿಲ್ಲ. ಓಕೆ ಓಕೆ, ಹೌದು, ಸೀರಿಯಸ್. ವಿನಯ್ ಹೂವ ಕೊಡ್ಬೇಕು. ನಾನು ಆಕಾಶ ಭೂಮಿ ಅಂತ ಡಿಸನ್ ಆಗಿ ಡೈಲಾಗ್ ಬಿಡ್ತಾ ಇದ್ರೆ